ಗಾಡಿ ನಂಬರ್ ಬಂದು 16/5/41 ಪಂಡ್ರಾಪುರ ವೀಕ್ಲಿ ಎಕ್ಸ್‌ಪ್ರೆಸ್ಸು ಯಶವಂತಪುರ ಸಾಯಂಕಾಲ 6 ಗಂಟೆ 15 ನಿಮಿಷಕ್ಕೆ ಬಿಟ್ಟರೆ ಪಂಡ್ರಾಪುರ ಬೆಳಗಿನ ಜಾವ 11 ಗಂಟೆ 35 ನಿಮಿಷಕ್ಕೆ ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ಆದ ದಿನ ಗುರುವಾರ ಮಾತ್ರ ನಿಮಗೆ ಈ ಗಾಡಿ ಅವೈಲೇಬಲ್ ಇರೋದು ಯಶವಂತಪುರ ಜಂಕ್ಷನಿಂದ ಪಂಡ್ರಾಪುರಗೆ ಫ್ರೆಂಡ್ಸ್. ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಯಶವಂತಪುರ ಜಂಕ್ಷನ್ ಸಾಯಂಕಾಲ 6 ಗಂಟೆ 15 ನಿಮಿಷಕ್ಕೆ ಬಿಟ್ಟರೆ ತುಮಕೂರು, ಅರಸೀಕೆರೆ ಜಂಕ್ಷನ್, ಬೀರೂರು ಜಂಕ್ಷನ್, ದಾವಣಗೆರೆ, ಹರಿಹರ, ಹಾವೇರಿ, ಹುಬ್ಳಿ ಜಂಕ್ಷನ್, ಧಾರವಾಡ ಜಂಕ್ಷನ್, ಬೆಳಗಾವಿ, ಘಟ್ಟಪ್ರಭಾ, ರಾಯಬಾಗ, ಮಿರಾಜ್ ಜಂಕ್ಷನ್, ಪಂಡ್ರಾಪುರ ಎಷ್ಟು ಗಂಟೆ ಬರ್ತಾನಂದರೆ ಬೆಳಗಿನ ಜಾವ 11 ಗಂಟೆ 35 ನಿಮಿಷಕ್ಕೆ 880 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ಆ ದಿನ ಬಂದರೆ ಗುರುವಾರ ಮಾತ್ರ ನಿಮಗೆ ಈ ಗಾಡಿ ಅವೈಲೇಬಲ್ ಇರೋದು ಯಶವಂತಪುರ ಜಂಕ್ಷನಿಂದ ಪಂಡ್ರಾಪುರಗೆ ವೀಕ್ಲಿ ಎಕ್ಸ್‌ಪ್ರೆಸ್ ಅಂತ ಫ್ರೆಂಡ್ಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಯಶವಂತಪುರ ಜಂಕ್ಷನಿಂದ ಪಂಡ್ರಾಪುರಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 220 ರೂಪಾಯಿ. ಇದು ವೀಕ್ಲಿ ಎಕ್ಸ್‌ಪ್ರೆಸ್ ಅಂತ ಮಾತ್ರ ಫ್ರೆಂಡ್ಸ್ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು. ಸ್ಲೀಪರಲ್ಲಿ ಬಂದು 445 ರೂಪಾಯಿ, ಥರ್ಡ್ ಎ ಸಿಲಿ ಬಂದು 1195 ರೂಪಾಯಿ, ಸೆಕೆಂಡ್ ಎ ಸಿಲಿ ಬಂದು 1710 ರೂಪಾಯಿ, ಫಸ್ಟ್ ಎ ಸಿಲಿ ಬಂದು 2880 ರೂಪಾಯಿ. ಗಾಡಿ ನಂಬರ್ ಬಂದು 16/5/41 ಯಶವಂತಪುರ ಪಂಡ್ರಾಪುರ ವೀಕ್ಲಿ ಎಕ್ಸ್‌ಪ್ರೆಸ್ಸು. ಟ್ರಾವೆಲ್ ಟೈಮ್ ಮಾಡೋದು 17 ಅವರ್ 20 ಮಿನಿಟ್ 13 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 880 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 51 km/hಗೆ, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 km/hಗೆ. ಟೈಪ್ ಬಂದು ಮೇಲ್ ಎಕ್ಸ್‌ಪ್ರೆಸ್ಸು. ರ್ಯಾಕ್ ಝೋನಿಗೆ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ. ಕ್ಲೀನೆಸ್ ಎಕ್ಸಲೆಂಟ್ ಇದೆ, ಪಂಚುಲಿಟಿ ಗುಡ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲ್ ಎಕ್ಸಲೆಂಟ್ ಇದೆ, ಕೋಚ್ ಗುಡ್ ಇದೆ, ರೈಲಿಂಗ್ ಫ್ಯಾನಿಂಗ್ ಗುಡ್ ಇದೆ, ಸೇಫ್ಟಿ ಗುಡ್ ಇದೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್, ಈ ಕ್ಯಾಟ್ರಿನು LHP ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LOEOG 2 ಜನರಲ್ಲು, B1 B2 B3 B4 B5 H1 S6 S5 S4 S3 S2 S1 PC A2 A1 2 ಜನರಲ್ಲು EOG 1 ಇಂಜಿನು. ರ್ಯಾಕ್ ಶೇರಿಂಗ್ ಗಾಡಿ ಇದೆ ನಿಮಗಿದು. 22/6/86 ಚಂಡೀಗಢ ಯಶವಂತಪುರ ಕರ್ನಾಟಕ ಸಂಪರ್ಕಾಂತಿ ಎಕ್ಸ್‌ಪ್ರೆಸ್ಸು. 22/6/85 ಯಶವಂತಪುರ ಚಂಡೀಗಢ ಕರ್ನಾಟಕ ಸಂಪರ್ಕಾಂತಿ ಎಕ್ಸ್‌ಪ್ರೆಸ್. ಲೋಕೋ ಬಂದು ಯಶವಂತಪುರದಿಂದ ಪಂಡ್ರಾಪುರಕ್ಕೆ KJM WDP 4D. ಲೋಕೋ ರಿವರ್ಸಲ್ ಬಂದು ಮಿರಾಜ್ ಜಂಕ್ಷನ್ಗೆ 13 ಹಾಲ್ಟ್ ಬರ್ತದೆ. 120 ಇಮಿಡಿಯೇಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಯಶವಂತಪುರ ಜಂಕ್ಷನಿಂದ ಪಂಡ್ರಾಪುರಗೆ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನ ವಿಡಿಯೋ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗಬೇಡಿ. ನಾನು ಒಂದು ಸರಿ ನಿಮ್ಮ ಚಾನಲ್ಗೆ ಏನೋ ನಾನು ನೋಡಿದ್ರು ಅಂದರೆ ನಾನು ಕಾಪಿ ಸ್ಟ್ರೈಕ್ ಕೊಡ್ತೀನಿ. 3 ತಿಂಗಳು ನೀವು ವಿಡಿಯೋ ಹಾಕಂಗಿರಲ್ಲ, ಲೈವ್ ಮಾಡಂಗೆ ಏನಿರಲ್ಲ. ಹುಷಾರಿಗೆ ನೋಡಿಕೊಂಡು ಕೇರ್ಫುಲ್ಲಿಗೆ ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಿಗೆ ಕಾಪಿ ಮಾಡಿಕೊಂಡು YT ಸ್ಟುಡಿಯೋಗೆ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸರಿ ನೀವೇನಾರ ಕಾಪಿ ಮಾಡ್ಕೊಂಡು ಹಾಕೊಂಡ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ರೀಯೂಸ್ ಕಂಟೆಂಟಾಗಿ ಕೊಡ್ತಾನೆ, ನಿಮಗೆ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್. ಏನಕ್ಕೆ ಬೇಕೋ ನಿಮ್ಮದು ಓನ್ ಕಂಟೆಂಟ್ ಕೊಡಿ. ನೀವು ಎಷ್ಟು ಆದಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವು 100% ನಿಮ್ಮ ಚಾನಲ್ ಗ್ರೋ ಆಗ್ತದೆ. ದಯವಿಟ್ಟು ಡೈಲಿ ವಿಡಿಯೋ ಹಾಕಿ, ನಿಮ್ಮ ಕೈಲ ಡೈಲಿ ವಿಡಿಯೋ ಹಾಕಿದ್ರೆ ಯೂಟ್ಯೂಬಲ್ಲಿ ಕಂಟೆನ್ಸಿ ಮೇಂಟೈನ್ ಮಾಡಬೇಕು. ಯೂಟ್ಯೂಬರು ಪ್ರತಿದಿನ ಚೆಕ್ ಮಾಡ್ತಾರೆ ಹೆಂಗೆ ಇದೆ ಅವ್ರ ಚಾನಲ್, ಹೆಂಗೆ ಗ್ರೋ ಆಗ್ತಿದೆಯೋ ಏನೆಲ್ಲ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ನಾವು ರ್ಯಾಂಕಿಂಗ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಟ್ಯಾಗ್ ಹಾಕೊಳ್ಳಿ. ನೀವು ಕಂಟೆಂಟ್ ಇವಾಗ ಕುಕ್ಕಿಂಗ್ದು ಟ್ಯಾಗ್ ಏನು ಬರ್ತದೆ, ಇವಾಗ ಟ್ರಾವೆಲ್ದು ಇದಾಗ್ತೀನಿ ಟ್ಯಾಗ್ ಏನು ಬರ್ತದೆ ಆ ಥರ ಎಲ್ಲ ಇಂಪಾರ್ಟೆಂಟ್ ಹಾಕಬೇಕು ಫ್ರೆಂಡ್ಸ್. ದಯವಿಟ್ಟು ಓನ್ ಕಂಟೆಂಟ್ ಕೊಡಿ. ನಿಮ್ಮ ಕೈಲಾದಷ್ಟು ಓನ್ ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನಲ್ ಗ್ರೋ ಆಗ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ಸಬ್ ಕೊಡ್ತೀರಲ್ಲ ನನ್ನ ಚಾನಲ್ಗೆ, ಏನಕ್ಕೆ ನೀವು ಲೆಸ್ ಮಾಡ್ತೀರಾ? ನೀವು ಲೆಸ್ ಮಾಡೋದ್ರಿಂದ ಏನು ನಿಮಗೆ ಪ್ರಯೋಜನ ಆಗ್ತದೆ ಅಲ್ಲಿ ಹೇಳಿ. ನೀವು ಬಂದು ಸಪೋರ್ಟ್ ಮಾಡ್ತೀರಿ, ನೀವು ಸಬ್ ಕೊಡ್ತೀರಾ ಅಂದರೆ ಸೆಂಟ್ರಲ್ಲಿ ಬಂದು ಏನಕ್ಕೆ ನೀವು ಅನ್ಸಬ್ ಎಲ್ಲ ಮಾಡ್ತೀರಾ? ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ಅನ್ಸಬ್ ಮಾಡೋಕ್ಕೆ ಅಂದರೆ ನನ್ನ ಚಾನಲ್ಗೆ ದಯವಿಟ್ಟು ಯಾರು ಸಬ್ ಕೊಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಾವು ಫಸ್ಟು ಲೈವ್ ಮಾಡ್ತೀವಿ, ಲೈವ್ ಸ್ಟಾಪ್ ಮಾಡಿಬಿಡಿದ್ದೀನಿ. ಲೈವಿಂದ ಏನೂ ಯೂಸ್ಫುಲ್ ಆಗೋಲ್ಲ. ಡೈಲಿ ವಿಡಿಯೋ ಹಾಕಿ 100% ಚಾನಲ್ ಗ್ರೋ ಆಗೇ ಆಗ್ತೈತೆ ಫ್ರೆಂಡ್ಸ್. ನೀವು ಟೈಟಲ್ ಒಂದು ಹಾಕಬೇಕು. ಟೈಟಲಲ್ಲಿ ಏನು ಹಾಕ್ತಿರೋ ಡಿಸ್ಕ್ರಿಪ್ಷನ್ ಇದೆ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು. ಟ್ಯಾಗಿಂದಲೇ ನಮಗೆ ಆಲ್ಮೋಸ್ಟು ವಿಡಿಯೋ ರ್ಯಾಂಕಿಂಗ್ ಆಗೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ವಿಡಿಯೋದಲ್ಲಿ ಏನು ಮಾಡ್ತೀರಂದರೆ ತುಂಬ ಜನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗೇ ಹಾಕಲ್ಲ. ನೀವು ಟ್ಯಾಗ್ ಹಾಕಿಲ್ಲ ಅಂದರೆ ವಿಡಿಯೋ ರ್ಯಾಂಕಿಂಗ್ ಹೆಂಗೆ ಬರ್ತದೆ ಹೇಳಿ? ಫಸ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಬರಬೇಕು. ಯಾರು ಹಾಕೋದೇ ಇಲ್ಲ, ಬರೀ ಟೈಟಲ್ ಒಂದಿರ್ತೈತೆ, ಡಿಸ್ಕ್ರಿಪ್ಷನ್ ಒಂದಿರ್ತೈತೆ. ಎರಡಕ್ಕೂ ಮ್ಯಾಚೇ ಆಗೋಲ್ಲ. ನೀವು ಮಾಡಿದ್ರೆ ನೋಡಿ, ಟೈಟಲ್ ಏನು ಮಾಡ್ತೀರೋ ಡಿಸ್ಕ್ರಿಪ್ಷನ್ ಇದೇ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ವಿಡಿಯೋ ರ್ಯಾಂಕಿಂಗ್ ಆಗಬೇಕಂದ್ರೆ ಟ್ಯಾಗ್ ಹಾಕಬೇಕು. ಆಮೇಲೆ ನಿಮ್ಮ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ನಿಮ್ದು ಏನೇನಿದೆ ಎಲ್ಲ ಲಿಂಕ್ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಅವಾಗ ಜನ ನಿಮ್ಮ ಸರ್ಚಿಂಗಲ್ಲಿ ನೀವೇನೋ ಕುಕ್ಕಿಂಗ್ ರಿಲೇಟಿವ್ಸು ಟ್ಯಾಗ್ ಹಾಕ್ತೀರಾ, ಇಲ್ಲ ಟ್ರಾವೆಲಿಂಗ್ದು ಟ್ಯಾಗ್ ಹಾಕ್ತೀರಾ, ಏನೋ ಈ ಸರ್ಚಿಂಗಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಇವ್ರಿಗೆ ಹೋಗ್ಬಿಡ್ತದೆ. ಅವಾಗ ನಿಮ್ಮ ವಿಡಿಯೋ ಫಸ್ಟ್ ಬರ್ತದೆ. ಯಾರು ದಯವಿಟ್ಟು ಕರೆಕ್ಟಾಗಿ ವಿಡಿಯೋ ಮಾಡ್ತೀರಾ ಮಾಡಿ, ಲೇಟ್ ಆದರೂ ಪರವಾಗಿಲ್ಲ
ಒಟ್ಟು ಕರೆಕ್ಟ್ ಓನ್ ಕಂಟೆಂಟ್ ಕೊಡಿ. ನೀವೆಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಆಮೇಲೆ ಪ್ರತಿದಿನ ನೀವು ವಿಡಿಯೋ ಹಾಕಬೇಕು. ಪ್ರತಿದಿನ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮದು ಯೂಟ್ಯೂಬರು ಇನ್ಫ್ಲೇಷನ್ಗೆ ಕಳಿಸ್ತಾರೆ, ಬೇರೆಯವ್ರಿಗೆಲ್ಲ ಕಳಿಸ್ತಾರೆ. ನೀವು ವಿಡಿಯೋ ಯಾವಾಗ ಡ್ರಾಪ್ ಒಂದ್ಸಲ ತಿಂಗ್ಳಿಗೆ ಒಂದು ಸಲ ಹಾಕೋದು, 2 ತಿಂಗ್ಳಿಗೆ ಒಂದು ಸಲ ನೀವು ಬೇಕಾಬಿಟ್ಟು ಹಾಕೋದು, ಇದೆಲ್ಲ ಯೂಟ್ಯೂಬಲ್ಲಿ ನಡೆಯಲ್ಲ. ಇವಾಗ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಪಕ್ಕ ಇವ್ರ ಚಾನೆಲ್ಲು ತುಂಬ ವೈರಲ್ ಮಾಡ್ತಾರೆ ಯೂಟ್ಯೂಬರು. ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದಷ್ಟು ಹೇಳಿದ್ದೀನಿ ನಿಮಗೆ, ಆಮೇಲೆ ನಿಮ್ಮಿಷ್ಟ ಫ್ರೆಂಡ್ಸ್. ನಾನು ಕೈಲಾದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಎಲ್ಲರೂ ವಿಡಿಯೋ ನೋಡಲ್ಲ? ಸುಮ್ಮನೆ ಸಬ್ಬು ಕೊಟ್ಬಿಟ್ರೆ ಏನು ಪ್ರಯೋಜನ ಆಗೋಲ್ಲ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ, ನಾನು ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ಬೋದು. ನೀವೇನಲ್ಲ ನನ್ನ ವಿಡಿಯೋ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿ, ನೈಸ್ ಇದೆ, ಸೂಪರ್ ಇದೆ, ಏನೋ ಒಂದು ಕಮೆಂಟ್ ಹಾಕಿದ್ರೆ ನಾನು ಆವಾಗ ನಿಮ್ಮ ಚಾನಲ್ ಬಂದು ನಾನು ನೋಡ್ಕೊಬೋದು. ನೀವೇ ನೋಡಲ್ಲ ಅಂದಮೇಲೆ ನಾವೇನು ಕಷ್ಟ ಬಿದ್ದು ನಿಮ್ಮ ಚಾನಲ್ ಸಪೋರ್ಟ್ ಏನಕ್ಕೆ ಮಾಡಬೇಕು? ನೀವು ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಬೋದು ನಿಮಗೆ. ಅದಕ್ಕೆ ನಾನು ವಿಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಟ್ರೈ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವೆಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್.